स्वागत है आपका बी न्यूज नेशन में। मैं हूं आबिद हुसैन शेख। जेडीएस की प्रेस मीट। बीजापुर जिला इंडी तालुका में चल रहे समग्र नीरावरी योजना को अनुष्ठान में लाने को लेकर कई बड़े आंदोलन किए जा रहे हैं। इसी का साथ देने जेडीएस राष्ट्रीय प्रधान कार्यदर्शी NH कोन रेड्डी ने बीजापुर जेडीएस दफ्तर में प्रेस मीट के जरिए जानकारी दी कि इस मौके पर जेडीएस जिला अध्यक्ष मल्लिकार्जुन एंडीगेरी, जेडीएस के सीनियर नेता रियाज फारूकी, जेडीएस के नगर अध्यक्ष उपाध्यक्ष के अलावा कई पदाधिकारी और कार्यकर्ता रहे इस प्रेस मीट में मौजूद। ನಾನು ಕೂಡ ಬಿಡಿ ಪಾರ್ಟಿಗೆ ವೈಯಕ್ತಿಕವಾಗಿ ಮಾತಾಡಿದೆ। ಏನು ಇಂಡಿಯಲ್ಲಿ ನಡೆಯತಕ್ಕಂಥ ಹೋರಾಟ ಇದೆ ಅದೊಂದು ವಿಜಯಪುರ ಜಿಲ್ಲೆಗೆ ಹೋರಾಟದ ಒಂದು ದಿಕ್ಸೂಚಿ ಅಂತ ನಾನು ಕರಿತೇನೆ। ಯಾಕಂತ ಹೇಳ್ಬಿಡ್ತೇನೆ, ಇವತ್ತು ಕೃಷ್ಣಾ ಯೋಜನೆಯನ್ನು ರಾಷ್ಟ್ರೀಯ ಯೋಜನೆ ಅಂತ ತಿಳ್ಕೊಂಡು ಹೇಳಿ ಘೋಷಣೆ ಮಾಡುವಂಥ ಒಂದು ಪಾಯಿಂಟ್ ಇಟ್ಕೊಂಡ್ರೆ, ಎರಡನೇದ್ದು ಆಲ್ಮಟ್ಟಿ ಅಣೆಕಟ್ಟಿನ ಎತ್ತರವನ್ನು 524ಕ್ಕೆ ಏರಿಸ್ಬೇಕನ್ನುವಂಥದ್ದು, ಮತ್ತು ಗುತ್ತಿ ಬಸವಣ್ಣ ಏತ ನೀರಾವರಿದು 97ರಿಂದ 197 ಕಿಲೋಮೀಟರ್ವರೆಗೆ ಕಾಮಗಾರಿ ಕೂಡಲೇ ನೀರು ಹರಿಸುವಂಗೆ ಮಾಡಬೇಕು ಅನ್ನೋಂಥದ್ದು, ಎರಡದ್ದು ಕೆರೆ ತುಂಬ ಯೋಜನೆ ಮತ್ತು ಹಳ್ಳಗಳಿಗೆಲ್ಲ ನೀರು ಬರಬೇಕು ಅನ್ನೋಂಥದ್ದು ಒಂದು. ಇದ್ರ ಜೊತೆಗೆ ಜಳಕಿ, ಬಳ್ಳೊಳ್ಳಿ ಭಾಳ ಕಡೆಗೆ ಎಲ್ಲ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡ್ಯಾರ. ಅದ್ರ ಜೊತೆಯಲ್ಲಿ ಚಿಮ್ಮಲ್ಗಿ ಏತ ನೀರಾವರಿಯನ್ನು ಕೂಡಲೇ ಜಾರಿ ಮಾಡಬೇಕು ಅನ್ನೋಂಥದ್ದು, ಮತ್ತು ತಿಡುಗುಂದಿ ಬ್ರ್ಯಾಂಚ್ ಕೆನಾಲ್ 56 ಕಿಲೋಮೀಟ್ರ್ ಓಪನ್ ಮಾಡಿ ಮುಂದೆ ಕ್ಯಾತನಕೆರೆ, ನಿಂಬಾಳ, ಅಂತರ್ಗಾರ, ದೌರ್ಗ ಎಲ್ಲ ಕಡೆ ಮುಟ್ಟಿಸ್ಬೇಕು ಅನ್ನೋಂಥದ್ದು ಒಂದು ಯೋಜನೆ ಬಗ್ಗೆ ಈಗಾಗಲೇ ಹೋರಾಟ ಪ್ರಾರಂಭ ಆಗಿದೆ. ನಾನು ಹೇಳ್ತಕ್ಕಂಥದ್ದು, ಉತ್ತರ ಕರ್ನಾಟಕದ ಯಾವುದೇ ಯೋಜನೆ ಬೇಕಾದಾಗ ನಾವೇನಾದರೂ ನೀರಾವರಿ ಯೋಜನೆ ಪಡೀಬೇಕು ಅಂದರೆ ಹೋರಾಟ ಮಾಡ್ತಕ್ಕಂಥ ಒಂದು ನಮಗೆ ದಾರಿ ಆಗಿದೆ. ಅದಕ್ಕೆ ನಾನು ವಿಶೇಷವಾಗಿ ಗಮನವನ್ನು ಕೊಡಬೇಕು ಅನ್ನುವಂಥ ಮಾತನ್ನು ಹೇಳಿ, ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಬೆಲೆ ಏರಿಕೆದ ಒಂದು ದೊಡ್ಡ ಉದ್ಯೋಗ ಆಗ್ಬಿಟ್ಟದೆ. ನಾನು ಕೆಲವು ಅಂಕಿಅಂಶಗಳನ್ನ ತಮ್ಮ ಮುಂದೆ ಹೇಳಿಕ್ಕೆ ಬಯಸ್ತೇನೆ. ಗ್ಯಾಸ್ ಸಿಲಿಂಡರ್ ಬೆಲೆ ಎಷ್ಟಿತ್ತು? UPA ಗೌರ್ಮೆಂಟ್ ಮೇಲೆ ಹೇಳ್ತಾರೆ ಇವರು, ನಾವು ಕೇಳ್ಕೊತ ಹೊಂಟೀವಿ. 410 ರೂಪಾಯಿ ಇತ್ತು. 365 ಇದ್ದದ್ದು ಕೊನೆ ಕಾಲಕ್ಕೆ ಮನಮೋಹನ್ ಸಿಂಗ್ ಅವರು ಅಧಿಕಾರ ಬಿಡುವ ಹೊತ್ತಿನಾಗ 410 ರೂಪಾಯಿ ಇತ್ತು. ಇವತ್ತುವರೆಗೆ 890 ರೂಪಾಯಿ ಮಾಡೋರು. ಇದು BJP ನೇತೃತ್ವದ NDA ಗೌರ್ಮೆಂಟ್. ಪೆಟ್ರೋಲ್ ರೇಟ್ ಅವಾಗ ಎಷ್ಟಿತ್ತು? 45ರಿಂದ 63 ಬಂತು. ಕೊನೆಗೆ 63 ರೂಪಾಯಿ ರೇಟ್ ಅವ್ರು ಕೊನೆ UPA ಗೌರ್ಮೆಂಟ್ ಹೋಗೋತ್ನಾಗ. ಇವ್ರು ಬರೀ 104 ರೂಪಾಯಿ ಮಾಡ್ಯಾರ. ಅಂದರೆ ಆಲ್ಮೋಸ್ಟ್ ಎಲ್ಲವೂ ಡಬಲ್. ಡೀಸೆಲ್ ಬೆಲೆ 52 ರೂಪಾಯಿ ಇತ್ತು. 52 ರೂಪಾಯಿ ಕೊನೆ ಕಾಲದಾಗಿದ್ದರೆ ಇವ್ರು ಮಾಡಿದ್ದು ಡೀಸೆಲ್ ಬೆಲೆ 93 ರೂಪಾಯಿ. ಹಿಂಗೆ ದರ್ವೊಂದು ಈ ಆಯಿಲ್ ರೇಟ್ ಆವಾಗ 52 ರೂಪಾಯಿ ಇತ್ತು, ಈಗ 190 ರೂಪಾಯಿ ಮಾಡಿದ್ರು. ದರ್ವೊಂದು ಅಂಕಿಅಂಶಗಳನ್ನ ಲೆಕ್ಕ ಹಾಕೋದು ಹೋಗ್ಬಿಟ್ರೆ ಇವರು ಬೆಲೆ ಏರಿಕೆದ ಒಂದು ದೊಡ್ಡ ಉದ್ಯೋಗ ಅಂತ ತಿಳ್ಕೊಂಡಾರ. ಅವಾಗ ಕ್ರೂಡ್ ಆಯಿಲ್ ರೇಟ್ ಭಾಳ ಕಡಿಮೆ, ಇವಾಗ ಕ್ರೂಡ್ ಆಯಿಲ್ ರೇಟ್ ಕಡಿಮೆ ಆಗಿದೆ, ರೇಟ್ ಮಾತ್ರ ಕಡಿಮೆ ಆಗ್ತಾಯಿಲ್ಲ. ಅದಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಹೆಂಗಿದ್ರು ನಮ್ಗೆ ಓಟ್ ಹಾಕ್ತಾರೆ ಬಿಡ ಅಂತ ತಿಳ್ಕೊಂಡು ಹೇಳಿ ನೀವು ಹೆಂಗೆ ಬೆಲೆ ಏರಿಕೆಯನ್ನು ಮಾಡ್ತಕ್ಕಂಥ ಒಂದು ದೊಡ್ಡ ಪ್ರಯತ್ನದಲ್ಲಿ ಹೊಂಟಿರಿ. ದಯವಿಟ್ಟು ಇದ್ರ ಕೈ ಬಿಡಬೇಕು ಅಂತ ನಮ್ಮ ಪಾರ್ಟಿ ಒತ್ತಾಯ ಮಾಡ್ತದೆ. ಅದಕ್ಕೆ ನಾನು ಈ ನೀರಾವರಿ ಯೋಜನೆಗಳ ಬಗ್ಗೆ ಸನ್ಮಾನ್ಯ ದೇವೇಗೌಡರು, ಸನ್ಮಾನ್ಯ ಕುಮಾರಸ್ವಾಮಿಯವರು, ನಮ್ಮ ರಾಜ್ಯಾಧ್ಯಕ್ಷ ಅಂತ HK ಕುಮಾರಸ್ವಾಮಿ ಅವರು ಸೇರಿಕೊಂಡು ಈಗಾಗಲೇ ರಾಜ್ಯಪಾಲರ ಮೂಲಕ ಕೇಂದ್ರ ಸರ್ಕಾರಕ್ಕೆ ಒಂದು ಮನವಿ ಕೊಟ್ಟಿವಿ. ಮುಖ್ಯಮಂತ್ರಿಗಳಿಗೆ ಮೊನ್ನೆ ಹೋಗಿ ಕೊಟ್ಟು ಬಂದಾರೆ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಸಾಹೇಬರಿಗೆ. ಏನಾದರೂ ರಾಜ್ಯದ ಬಗ್ಗೆ ಕಳಕಳಿಯನ್ನು ವ್ಯಕ್ತಪಡಿಸ್ತಕ್ಕಂಥ ವ್ಯವಸ್ಥೆನ ಭಾರತೀಯ ಜನತಾ ಪಾರ್ಟಿಯವರು ಇವತ್ತಿಗೂ ಮಾಡ್ತಾ ಇಲ್ಲ. ಹೇಳೋದೊಂದು 100, ಸುಳ್ಳು ಹೇಳಿದ್ರಾಗೆ ಕಾಲ ಕಳೀತಾರೆ. ಯೋಜನೆ ಒಂದು ಇವತ್ತು ಅಂಕಿಅಂಶ ಬಿಡುಗಡೆ ಮಾಡಲೇಬೇಕಾದ್ರೆ ಅವರು ನಾನು ಚಾಲೆಂಜ್ ಮಾಡ್ತೇನೆ. ಇವತ್ತೇನು ಸನ್ಮಾನ್ಯ ಕುಮಾರಸ್ವಾಮಿಯವರು ಅಧಿಕಾರದಿಂದ ಹೋದ ನಂತರ ನೀವು ಎಷ್ಟು ದುಡ್ಡು ಬಿಡುಗಡೆ ಮಾಡಿರಿ ಹೇಳಿ ಯಡಿಯೂರಪ್ಪನವ್ರ ಕಾಲದಾಗ, ನಂತರ ಈಗ ಬಿಡಿ ಕೇವಲ 1 ತಿಂಗಳದಾಗ ನಾವು ರಿಯಾಕ್ಟ್ ಮಾಡೋಕ್ಕಾಗಲ್ಲ. ಕಳೆದ 3 ವರ್ಷದಾಗ ಏನು ಬಂದಿದೆ ದುಡ್ಡು? ಎಲ್ಲ ಉತ್ತರ ಕರ್ನಾಟಕ ರಸ್ತೆಗಳು ಸಂಪೂರ್ಣ ಹಾಳಾಗೋಗ್ಯಾವು. ಒಂದು ಕಡೆ ಓಡಾಡೋಕ್ಕಾಗವಲ್ದು, ಅಭಿವೃದ್ಧಿ ನಿಲ್ಲಾಗಿದೆ. ಅದಕ್ಕೆ ಇಂಥ ವಿಷಯಗಳನ್ನು ತಮ್ಮ ಗಮನಕ್ಕೆ ತಂದು ನಾನು ತಮ್ಮ ಮೂಲಕ ಮನವಿ ಮಾಡ್ತಕ್ಕಂಥದ್ದು, ಪ್ರಮುಖವಾಗಿ ನಮಗೆ ನೀರಿತ್ತಂದ್ರೆ ಎಷ್ಟು ಸಮೃದ್ಧಿ ಆಗುತ್ತೆ. 1 TMC ನೀರಿಗೆ ಎಷ್ಟು ಮಹತ್ವ ಇದೆ. ನಮ್ಮಲ್ಲೆಲ್ಲ ನೀರು ಆಲ್ಮಟ್ಟಿ ಒಳಗೆ ಉಳಿತೈತಿ, ಆಮೇಲೆ ಹತ್ತಕ್ಕೆ ಕಾವೇರಿಗೆ ಉಳಿತೀವಿ, ನಾವೆಲ್ಲ ಬೇರೆ ಬೇರೆ ರಾಜ್ಯಗಳಿಗೆ ಕೊಡ್ತೀವಿ. ಆ ರಾಜ್ಯಗಳು ಹೆಂಗೆ ಡೆವಲಪ್ಮೆಂಟ್ ಆಗಬೇಕು ನೀವು ಆಂಧ್ರದಾಗ ಹೋಗಿ ನೋಡ್ಬರ್ರಿ, ತೆಲಂಗಾಣದಾಗ ನೋಡಿ ಹೋಗ್ಬರ್ರಿ, ಪರಿಸ್ಥಿತಿ ಹೆಂಗಿದೆ. ಜಗನ್ನವ್ರು ಯಾವ ರೀತಿ ರಾವರು ಹೆಂಗೆ ಕೆಲಸ ಮಾಡಿದ್ರೆ ಎಂತೆಂಥ ನೀರಾವರಿ ಯೋಜನೆಯನ್ನು ಜಾರಿ ಮಾಡ್ತಾರೆ. ನಮ್ಮಲ್ಲಿ ಮಾತ್ರ ಸ್ತಬ್ಧ. ಸ್ವಲ್ಪ MP ಪಾಲ್ರಿ ಇಂಟ್ರೆಸ್ಟ್ ತೊಗೊಂಡಿದ್ರೆ ಅವಾಗ ಕೆಲವು ಆಗ್ಯಾವ ಇಲ್ಲ ಅಂತ ಹೇಳಿಲ್ಲ. ನಾವೆಲ್ಲನೂ ಟೀಕೆ ಮಾಡೋಕ್ಕಲ್ಲ. ನೀರಾವರಿ ವಿಷಯದಾಗ ನಾವು ಟೀಕೆ ಟಿಪ್ಪಲಿಕ್ಕಿಂತ 3 ಪಾರ್ಟಿನ ಜವಾಬ್ದಾರಿ ತೆಗೆದುಕೊಂಡು ಅಭಿವೃದ್ಧಿ ಮಾಡಿದಾಗ ಮಾತ್ರ ಇದು ಯೋಜನೆ ಆಗಲಿಕ್ಕೆ ಸಾಧ್ಯ ಇದೆ.
ಅದಕ್ಕೆ ನಾನು ಒತ್ತಾಯ ಮಾಡ್ತಕ್ಕಂಥದ್ದು ಕೇಂದ್ರ ಸರ್ಕಾರಕ್ಕೆ ಇದರ ರಾಷ್ಟ್ರೀಯ ಯೋಜನೆಯನ್ನು ಮಾಡಬೇಕು ಅನ್ನೋದನ್ನು ನಮ್ಮದು ಕೂಡ ಎಲ್ಲರ ಆಗ್ರಹ ಆಗಿದೆ. स्क्रैच कीजिए, ऑफर पाइए. जी हाँ, एस्पायर स्प्रिट स्पोकन इंग्लिश सॉफ्ट स्किल ने वाव कार्ड लॉन्च किया है, जिसमें आप 80% तक का डिस्काउंट पा सकते हैं. जल्दी कीजिए, ये ऑफर लिमिटेड है. एडमिशन कीजिए और 1 साल का ऑफर पाइए. अभी नहीं तो कभी नहीं. बाघमारे हॉस्पिटल में दांतों की बीमारी से जुड़े हर तरह का किया जाता है इलाज, जिसके माहिर ओरल एंड मैक्सिलोफेशियल सर्जन डॉक्टर शान करीमी करेंगे आपका उम्मीद से भरपूर इलाज. तो आज ही विजिट कीजिए बाघमारे मल्टी स्पेशलिटी हॉस्पिटल, सकाफरोजा सरकारी उर्दू स्कूल नंबर 4 के पास. और खबरों के लिए देखते रहिए बी न्यूज़ नेशन.